ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಜೀವನ್ ರಾಮ್ ಸುಳ್ಯ ಅವರು. ಜೀವನ್ ರಾಮ್ ಸುಳ್ಯ ಅವರ ಹೆಸರು ಕರ್ನಾಟಕದ ಸೃಜನಶೀಲ ರಂಗಕರ್ಮಿಗಳಲ್ಲಿ ಅವರ ಹೆಸರು ಬಹಳ ಮುಖ್ಯವಾಗುತ್ತೆ. ಅವರ ಅನೇಕ ನಾಟಕಗಳು ಜನಮನ್ನಣೆಯನ್ನು ಗಳಿಸಿವೆ. ಅಂತಹ ಒಬ್ಬ ಸೃಜನಾತ್ಮಕ ರಂಗಕರ್ಮಿ ಇವತ್ತು ನಮ್ಮ ಜೊತೆಗೆ ವಾರದ ಅತಿಥಿಯಾಗಿ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗ ಮೊದಲನೇ ಪ್ರಶ್ನೆ ಕೇಳೋದಾದರೆ, ನಾಟಕದ ಒಲವು, ಆಸಕ್ತಿ ಇದು ಹೇಗೆ ಬಂತು ಸರ್ ತಮಗೆ? ಬಹಳ ಮುಖ್ಯವಾಗಿ ನನ್ನ ಮನೆತನವೇ. ನನ್ನ ತಂದೆ ದೊಡ್ಡ ಯಕ್ಷಗಾನ ಕಲಾವಿದ. ಬರೀ ಯಕ್ಷಗಾನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅವ್ರದ್ದು. ನಾಟಕ, ಜನಪದ ಕುಣಿತಗಳಾಗಲಿ ಮತ್ತು ಯಕ್ಷಗಾನದ ಆಲ್ರೌಂಡರ್ ಆಗಿ ನನ್ನ ತಂದೆಯವರಿದ್ದವರು. ನಮಗೆ ಬಾಲ್ಯ ಪೂರ್ತಿ ಯಕ್ಷಗಾನದ ಚೌಕಿಯಲ್ಲೇ ನಾನು ಕಳೆದದ್ದು. ಹೆಚ್ಚು ನನಗೆ ಚೌಕಿ ಮತ್ತು ಸ್ವಲ್ಪ ರಂಗಸ್ಥಳ. ಇದು ಬಿಟ್ಟರೆ ನನಗೆ ಆಗ ನಮ್ಮ ಇಡೀ ಜ್ಞಾನ ಭಂಡಾರ ಎಲ್ಲ ಏನಿದ್ರೂ ಕೂಡ ನಮಗೆ ಯಕ್ಷಗಾನದ ಚೌಕಿಯೇ ಒಂದು ವಿಶ್ವವಿದ್ಯಾಲಯದ ಹಾಗೆ ನಮ್ಮ ಮೇಲೆ ಪರಿಣಾಮ ಬೀರಿತ್ತು. ಅತ್ಯಂತ ಕಡು ಬಡತನದಲ್ಲಿ ನಾವು ಬಂದವರು. ಒಂದು ಕಾಲದ ಇಡೀ ಅರ್ಧ ಸುಳ್ಯ ನನ್ನ ತಂದೆಯವರ ನಾವೂರು ಮನೆತನ ಅಂತ ಅದಕ್ಕೆ ಇತ್ತು ಅಂತ ಹೇಳ್ತಾರೆ. ನನ್ನ ತಂದೆಯವರು ಯಕ್ಷಗಾನದ ಹಿಂದೆ ಹೋದರು. ನನ್ನ ದೊಡ್ಡಪ್ಪ ಪ್ರಭಾಕರ್ ರಾವ್ ಅಂತ, ಪ್ಯಾರ್ ನಾವ್ರು ಅಂತ ಕಾವ್ಯನಾಮನ ಕರೀತಿದ್ರು. ನನ್ನ ತಂದೆಯವರು SN ಜಯರಾಮ ಅಂತ, ಅವರು ಸುಜನ ಸುಳ್ಯ ಅಂತ ಖ್ಯಾತ ಆದವರು. 36 ವರ್ಷ ಯಕ್ಷಗಾನ ಮೇಳದಲ್ಲಿ ಅವರಿದ್ದವರು. ಕೊನೆಯ ಒಂದು 11 ವರ್ಷ ಕಟೀಲು ಮೇಳದ ಪ್ರಧಾನ ಹಾಸ್ಯಗಾರರಾಗಿ ಕೆಲಸ ಮಾಡ್ತಿದ್ದವರು. ಮಳೆಗಾಲದಲ್ಲಿ ಪೂರ್ತಿ ಅವರು ಯಕ್ಷಗಾನ ತಾಳ ಮೊದಲೇ ಮಾಡೋದು, ಬೇಷಕ್ಕಾದಂಥ ವೇಷಭೂಷಣ ತಯಾರಿ ಮಾಡೋದು, ಮನೆಯಲ್ಲೇ ಬಂದು ರಾತ್ರಿ 12 ಗಂಟೆ ತನಕ ಯಕ್ಷಗಾನದ ಪದ್ಯಗಳನ್ನು ಹಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ನಮಗೆ ಪ್ರಭಾವ ಬೀರಿದರೆ, ಶಾಲಾ ದಿನಗಳಲ್ಲಿ ನನಗೆ ಸಿಕ್ಕಿರುವಂಥ ನಾಟಕಗಳು ಫ್ಯಾನ್ಸಿ ಡ್ರೆಸ್ ಅಂತ ಕರಿತೇವೆ, ಆಗ ಛದ್ಮವೇಷ ಅಂತ ಹೇಳ್ತಿದ್ವು, ಹರಿಕಥೆಗಳು, ಆನಂತರ ಜನಪದ ಕುಣಿತಗಳು, ನಮ್ಮಲ್ಲಿ ಹುಲಿವೇಷ, ಬೇರೆ ಬೇರೆ ಚೆನ್ನುನಲಿಕೆ, ಕಂಗೀಲು, ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆ ಭಜನೆಗಳು, ಕೀರ್ತನೆಗಳು, ಪಾಡ್ದನಗಳು, ಸಂಧಿಗಳು, ಇದೆಲ್ಲ ನೋಡ್ತಾ 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 ನನ್ನೊಳಗೆ ಒಂದು ರೀತಿಯ ಸಾಂಸ್ಕೃತಿಕವಾದ ಕಲೆ ಅರಳ್ತಾ ಬಂದದ್ದು. ಹಾಗಾಗಿ ನನಗೆ ಇವತ್ತು ಗಟ್ಟಿಯಾಗಿ ನನಗೆ ಬಾಲ್ಯದಲ್ಲೇ ಈ ರೀತಿಯ ಒಂದು ಸಾಂಸ್ಕೃತಿಕ ವಾತಾವರಣ ಸಿಕ್ಕಿರೋದ್ರಿಂದಾಗಿ ಇವತ್ತು ನನಗೆ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳಿ ಗಟ್ಟಿಯಾಗಿ. ನನ್ನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದರೂ ಕೂಡ ನನ್ನ ಆಯ್ಕೆ ದೊಡ್ಡದಾದ ಮೇಲೆ ನಾನು ರಂಗಭೂಮಿಯನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ರಂಗಭೂಮಿಯಲ್ಲಿ ಹಲವು ಸಾಧ್ಯತೆಗಳಿವೆ. ಶತಮುಖಗಳನ್ನು ಕಾಣೋದಕ್ಕೆ ರಂಗಭೂಮಿಯಲ್ಲಿ ಸಾಧ್ಯ ಆಗ್ತದೆ. ಮತ್ತು ರಂಗಭೂಮಿಗೆ ಎಲ್ಲವೂ ಬೇಕು. ಅದಕ್ಕೆ ಅದು ಬೇಡ ಇದು ಬೇಡ ಅಂತೇಳಿ ಈ ಕಾರಣಕ್ಕಾಗಿ ರಂಗಭೂಮಿಯನ್ನು ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ನನಗೆ ಮೂಲ ಫೌಂಡೇಶನ್ ತಂದೆಯವರಿಂದ ಆರ್ಟ್ ಸಿಕ್ಕಿತ್ತು. ಈಗ ತಮ್ಮ ಶಿಕ್ಷಣ ಎಲ್ಲಿ ಆಯಿತು? ಎಲ್ಲವೂ ಸುಳ್ಯವೇ. ಬಾಲವಾಡಿಯಿಂದ ಹಿಡಿದು ಪ್ರಾಥಮಿಕದಿಂದ ಹಿಡಿದು ನನ್ನ ಪ್ರೌಢ ಶಿಕ್ಷಣ ಮುಗಿಯುವಲ್ಲಿ ತನಕ. ಆನಂತರದಲ್ಲಿ ನಾನು ಮತ್ತೆ ನೀನಾಸಮಿಗೆ ಹೋದದ್ದು. ನಾನು ರಂಗಭೂಮಿಯನ್ನೇ ಆಯ್ಕೆ ಮಾಡಿಕೊಳ್ತೇನೆ ಬದುಕು ಅಂತ ಹೇಳಿ ಗೊತ್ತಾದ ನಂತರ ಮತ್ತೆ ಅದಕ್ಕೆ ಹೆಚ್ಚಿನ ಶಿಕ್ಷಣ ನೀನಾಸಂ ರಂಗ ಶಿಕ್ಷಣಕ್ಕೆ ಹೋದೆ. ಅಲ್ಲಿ ಹೋದ ನಂತರ ನನ್ನ ಇಡೀ ಬದುಕೇ ಬದಲಾಯಿತು. ನೀನಾಸಂ ರಂಗ ಶಿಕ್ಷಣ ಕೇಂದ್ರ ಅನ್ನೋದು ಅದರಲ್ಲಿ ಆಯ್ಕೆ ಆಗಬೇಕು ಅಂತಂದರೆ ಸುಲಭ ಇಲ್ಲ. ಸ್ವಲ್ಪ ಟ್ಯಾಲೆಂಟ್ ಎಲ್ಲ ಬೇಕಿತ್ತು. ಮೊದಲೇ ನಾನು ನಾಟಕ ಯಕ್ಷಗಾನದ ಹಿನ್ನೆಲೆ ಇರೋದ್ರಿಂದಾಗಿ ನನಗೆ ಕನ್ನಡ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಕೈಯ ಅಪಘಾತದಿಂದ ಕೈಯೆಲ್ಲ ಸ್ವಲ್ಪ ಬಹಳ ಸಮಸ್ಯೆ ಆಗಿತ್ತು. ಆದರೂ ನಾನು ಅಲ್ಲಿ ಆಯ್ಕೆ ಆದೆ. ಅವರ ಬಂದ ನಂತರದಲ್ಲಿ ಮತ್ತೆ ತೊಡಗಿಸ್ಕೊಂಡೆ. ಅದಕ್ಕಿಂತ ಮೊದಲು ಬಹಳ ಮುಖ್ಯ, ನಾನು ರಂಗಭೂಮಿ ನೀನಾಸಮಿಗೆ ಹೋಗ್ಬೇಕಾದ್ರೆ ಮೊದಲು ನಾನು ಹೆಚ್ಚು ತೊಡಗಿಸ್ಕೊಂಡದ್ದು ಬೀದಿ ನಾಟಕಗಳ ಮೂಲಕ. ಆವಾಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಉಡುಪಿ, ಕುಂದಾಪುರ, ಕಾರ್ಕಳ, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಳು 8 ತಾಲೂಕುಗಳು ಸೇರಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದು. ದಕ್ಷಿಣ ಕನ್ನಡ ಜಿಲ್ಲೆ 1990-91 ಇಸ್ವಿಯಲ್ಲಿ ಸಾಕ್ಷರತಾ ಆಂದೋಲನ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಬೀದಿ ನಾಟಕಗಳ ಮೂಲಕ ನನ್ನನ್ನು ರಂಗಕ್ಕೆ ಪ್ರವೇಶ ಮಾಡಿದ್ದು. ಭಾರತ ಜ್ಞಾನ ವಿಜ್ಞಾನ ಜಾಥಾ ಅಂತ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಸುಮಾರು 175 ಹಳ್ಳಿಗಳಲ್ಲಿ ಬೀದಿ ನಾಟಕಗಳ ಮೂಲಕ ಜನರನ್ನು ತಲುಪುವಂಥ, ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದು. ಅದು ಒಂದು ರೀತಿಯ ದೊಡ್ಡ ಕಾನ್ಫಿಡೆನ್ಸ್ ನನಗೆ ಬಿಲ್ಡಪ್ ಆಯಿತು. ಇದು ಯಾಕಂದರೆ ನಾಟಕ ಇದ್ದಲ್ಲಿಗೆ ಜನ ಬಂದು ನೋಡೋದು ಒಂದು ರೀತಿ, ಆದರೆ ಜನರು ಎಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಅವರ ಮಧ್ಯದಲ್ಲೇ ನಾಟಕ ಮಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ನೇರವಾಗಿ ಮುಖಾಮುಖಿ ಆಗುವಂಥದ್ದು. ಹಾಗೆ ನೇರವಾಗಿ ಮನುಷ್ಯರ ನಡುವಿನ ಸಂವಾದದಲ್ಲಿ ಏನೇ ಇದ್ರೂ ಕೂಡ ನಾವಲ್ಲಿ ಎದುರಿಸಬೇಕಾಗುತ್ತೆ. ಅಲ್ಲಿ ತನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಹಾಗೆ ನೀನಾಸಮಿಗೆ ನಾನು ಹೋದದ್ದು. ನನ್ನ ಮನೆ ಅಂಗಳದಲ್ಲಿ ಬೇರೆ ಬೇರೆ ರಂಗ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದು ಸಾಕಾಗೋದಿಲ್ಲ ಅಂತ ನೀನಾಸಮಿಗೆ ಹೋದವು. ನಾನು 1991ನೇ ಬ್ಯಾಚ್. ನಾನು ಸುಮಾರು 35 ವರ್ಷಗಳ ಹಿಂದೆ ನಾನು ನೀನಾಸಂ ರಂಗ ಶಿಕ್ಷಣ ಕೇಂದ್ರ ಹೋದೆ. ಆ ನಂತರದಲ್ಲಿ ಮತ್ತೆ 1 ವರ್ಷ ಕೋರ್ಸ್ ಅಲ್ಲದೆ, ರಂಗ ಪದವಿ ಅಲ್ಲದೆ 5 ವರ್ಷಗಳ ಕಾಲ ನಾನು ನೀನಾಸಂ ತಿರುಗಾಟದಲ್ಲಿ ಇಡೀ ಕರ್ನಾಟಕದಾದ್ಯಂತ ದೆಹಲಿ, ಪೂನಾ, ಬಾಂಬೆ ಸೇರಿದಂತೆ ನಾಟಕಗಳನ್ನು ಮಾಡ್ತಾ ಕೊನೆಯ 1 ವರ್ಷ ಸಂಚಾಲಕನಾಗಿ ಕೂಡ ಅಲ್ಲಿ ದುಡಿದೆ. ಆ ವರ್ಷ 1991ನೇ ಇಸ್ವಿಯಲ್ಲಿ ನಮ್ಮ ನೀನಾಸಂನ ಸಂಸ್ಥಾಪಕರಾದ KV ಸುಬ್ಬಣ್ಣ ಅವರಿಗೆ ಮ್ಯಾಕ್ಸೇಸೆ ಅವಾರ್ಡ್ ಬಂದಿದ್ದು, ಫಿಲಿಪೈನ್ಸ್ ಇದ್ದು. ಆ ವರ್ಷವೇ ಇಡೀ ಎಕ್ಸಾಮ್ ಪೂರ್ತಿ ಬೋರ್ಡಿಂದ ನಡೆಸುವ ಹಾಗೆ ಆಯಿತು. ಅದು ಒಂದು ನಮ್ಮ ಒಂದು ಭಾಗ್ಯವೇ ಅಂತ ತಿಳ್ಕೊಳ್ಬೇಕು. ಶಾಸ್ತ್ರೀಯವಾದ ಕಲಿಕೆಗೆ ಬಹುಶಃ ಕರ್ನಾಟಕದಾದ್ಯಂತಲೇ ದೇಶಾದ್ಯಂತ ಸಾಕಷ್ಟು ರಂಗ ತರಬೇತಿ ಕೊಡುವಂಥ ಸಂಸ್ಥೆಗಳಿರುವ. ಅದರ ನೀನಾಸಂ ಯಾವಾಗಲೂ ನೀನಾಸಮೇ ಆಗಿರ್ತದೆ.
ಅದಕ್ಕೊಂದು ಶಾಸ್ತ್ರೀಯವಾದ ಒಂದು ಅಭ್ಯಾಸ ಅಂತ ಇರ್ತದೆ. ಯಾಕಂದರೆ ಒಂದು ಮೂರ್ತಿ ಶಿಲ್ಪ ರೆಡಿ ಆಗಬೇಕು ಅಂತಿದ್ರೆ ಸಾಕಷ್ಟು ಉಳಿಯ ಪೆಟ್ಟು ತಿನ್ನಲೇಬೇಕು. ಆ ಉಳಿಯ ಪೆಟ್ಟು ಯೋಗ್ಯಕರವಾದ್ದು, ಆರೋಗ್ಯಕರವಾದ್ದು ಅಲ್ಲಿ ನೀನಾಸಮಲ್ಲಿ ಸಿಕ್ಕಿದ್ದು ನಮಗೆಲ್ಲರಿಗೂ ಕೂಡ. ಅಷ್ಟ ಕಠಿಣ ಅಭ್ಯಾಸ. ನನ್ನ ಪ್ರಶ್ನೆ, ನಾಟಕ ಮಾಡೋದವ್ರಿಗೆ ಯಾರಿದ್ದಾರೆ? ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮುದುಕಿಯರ ತನಕ ಪ್ರತಿಯೊಬ್ಬರೂ ಕೂಡ ಇವತ್ತು ನಾಟಕ ಮಾಡಲೇಬೇಕಾ? ನಾಟಕ ಮಾಡಿದ್ರೆ ಬದುಕೇ ಇಲ್ಲ. ನಾಟಕ ಮಾಡಿ, ನನ್ನ ಅಮ್ಮ ಒಂದು ಅಕ್ಷರ ಬರೀಲಿಕ್ಕೆ ಬರೋದಿಲ್ಲ, ಒಂದು ಅಕ್ಷರ ಓದ್ಲಿಕ್ಕೆ ಬರೋದಿಲ್ಲ. ಆದರೆ ಆಕೆ ನಾನು ನೋಡಿದ ಹಾಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ನಟಿ. ಬಟ್ ನಾನು ಹೇಳಿದ್ ಒಳ್ಳೆ ತಾಯಿ ಅನಿಸ್ಕೊಳ್ಬೇಕಾದ್ರೆ ಆಕ್ಟಿಂಗ್ ಮಾಡಲೇಬೇಕಾಗ್ತದೆ. ಒಂದು ಅಳುವ ಮಗುವನ್ನು ಸಮಾಧಾನ ಪಡಿಸ್ಬೇಕು ಅಂತಾರೆ, ಅದರಲ್ಲಿ ಹಕ್ಕಿಯಾಗಿ, ಚಿಟ್ಟೆಯಾಗಿ, ಆನೆಯಾಗಿ ಅಲ್ಲುಲ್ಲುಲ್ಲು ಅಂತೇಳಿ ಅಯ್ಯೋ ಮುನ್ನೆ ಮುದ್ದೋ ಬಂಗಾರು ಏನೇನೋ ಹೇಳ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೇಳಿದಾಗ ಚಂದಮಾಮ ಅಲ್ಲಿ ನೋಡು ಗುಮ್ಮ ಬಂತು ಏನೇನೋ ಹೇಳ್ಕೊಂಡು ಸಮಾಧಾನ ಮಾಡಬೇಕಾಗ್ತದೆ. ಆಗ ಮಗು ತಿಳ್ಕೊಳ್ಳೋ ನನ್ನ ಅಮ್ಮ ಎಷ್ಟು ಶ್ರೇಷ್ಠಳು ಅಂತ ಒಂದು ತಿಳ್ಕೊಳ್ತೆ. ಒಳ್ಳೆ ತಂದೆ ಅನಿಸ್ಕೊಳ್ಬೇಕಾರೆ, ಒಂದೇ ತಾಯಿ ಅನಿಸ್ಕೊಳ್ಬೇಕು, ಒಳ್ಳೆ ಶಿಕ್ಷಕ ಅನಿಸ್ಕೊಳ್ಬೇಕಾರೆ ನಮಗೆ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಅಂತ 4 ಗುಣಗಳು, 4 ಅಭಿನಯದ ಪ್ರಕಾರಗಳಿವೆ. 4ರಲ್ಲಿ ಒಬ್ಬರು ಒಳ್ಳೆಯ ರಾಜಕಾರಣಿ ಆಗಬೇಕಂತಂದ್ರೂ ಕೂಡ ಆತನ ಬಾಯಿ, ಆತನ ಮಾತು, ಆತನ ವಾಚಿಕ ಅತ್ಯಂತ ಸ್ಪಷ್ಟವಾಗಿರಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಸೇರಿದ ಸಾವಿರಾರು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳೋದು ಒಂದು. ನಾನು ತುಂಬ ನಾಟಕಗಳ ನಿರ್ದೇಶನ ಮಾಡುವಾಗಲೂ ನನಗೆ ದೊಡ್ಡ ಸಮಸ್ಯೆ ಏನಂತಂದರೆ, ದೊಡ್ಡ ಸವಾಲಾಗಿ ನಿಂತಿರೋದಂದರೆ, ಈಗಿನ ಮಕ್ಕಳಿಗೆ ಕನ್ನಡ ಕಲಿಸೋದೇ ನನಗೆ ದೊಡ್ಡ ಸವಾಲಾಗಿರೋದು. ನಮ್ಮ ಪೂರ್ತಿ ಎನರ್ಜಿ, ಶಕ್ತಿ ಎಲ್ಲವನ್ನು ಕೂಡ ತುಂಬ ತಾಳ್ಮೆಯನ್ನು ಬೇಡ್ತದೆ. ಈಗ ನಾನು ಪ್ರಸ್ತುತ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಿಗೆ ಕರ್ಣಾಸ್ತಮಾನ ಅನ್ನುವಂಥ ನಾಟಕವನ್ನು ನಿರ್ದೇಶನ ಮಾಡ್ತಾ ಇದ್ದೇನೆ. ಈಗಾಗಲೇ ಅದೇ ನಾಟಕವನ್ನು ನಾನು ಮಂಗಳೂರು ವಿಶ್ವವಿದ್ಯಾಲಯದ ಆಳ್ವಾಸ್ ಕಾಲೇಜಿನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ನಿರ್ದೇಶನ ಮಾಡಿದೆ. ಅಲ್ಪಪ್ರಾಣ, ಮಹಾಪ್ರಾಣ, ಋಸುಸ್ವರ, ದೀರ್ಘಸ್ವರ, ವ್ಯಂಜನಾಕ್ಷರಗಳನ್ನು ಇದನ್ನು ಅವರ ಬಾಯಲ್ಲಿ ಹೊರಡಿಸೋದು ಒಂದು ಕಲೆಯಾಗಿದ್ದರೆ, ಇನ್ನೊಂದು ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬುವುದಕ್ಕೆ, ಎನರ್ಜೆಟಿಕ್ ಆಗಿ ಇದನ್ನು ಅವರ ಬಾಯಿಂದ ಪಾತ್ರವಾಗಿ ಆ ಮಾತುಗಳನ್ನು ಹೊರಡಿಸೋದಕ್ಕೆ ತುಂಬ 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 ಶ್ರಮ ವಹಿಸಬೇಕಾಗ್ತದೆ. ಈ ಶ್ರಮ ವಹಿಸುವಿಕೆ ಕಲಿಕೆಯನ್ನು ನನಗೆ ನೀನಾಸಂ ಕಲಿಸಿಕೊಟ್ಟದ್ದು ಅಂತ. ಅಲ್ಲಿ ನನ್ನ ಗುರುಗಳಾದ ಬಹಳ ಮುಖ್ಯವಾಗಿ ಬಿ ಕಾರಂತರು, ಚಿದಂಬರರಾವ್ ಚಂಬೆ, ವೆಂಕಟರಮಣ ಐತಾಡ್ರು, KV ಅಕ್ಷರ, KG ಮಹಾಬಲೇಶ್ವರರು, ರುಸ್ತುಂ ಬರೂಚ ಅನ್ನುವರು ಕಲ್ಕತ್ತಿಂದ ಬಂದ ಡೈರೆಕ್ಟರ್ಗಳಾಗಲಿ, ತುಂಬ ದೊಡ್ಡ ಡೈರೆಕ್ಟರ್ಗಳೆಲ್ಲರೂ ಕೂಡ ರಂಗಭೂಮಿಯ ಪಾಠವನ್ನು ಕಲಿಸ್ತಾ ಬದುಕಿನ ದಾರಿಯನ್ನು ತೋರಿಸಿಕೊಟ್ಟಂಥದ್ದು. ಇದು ನೀನಾಸಮಿ ಕೃತಜ್ಞ ಆಗಿರಬೇಕಾದ ನಾನು. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಒಂದು ಗುರಿ ಅಂತ ಇರ್ತದೆ. ಈಗ ರಂಗಭೂಮಿಗೆ ಬರಬೇಕಾದ್ರೆ ನಾನು ನಟ ಆಗಬೇಕು ಅಥವಾ ನಾನು ನಿರ್ದೇಶಕ ಆಗಬೇಕು, ಈ ರೀತಿ ಇರ್ತದೆ. ತಾವು ರಂಗ ನಿರ್ದೇಶಕರಾಗಿದ್ರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ತಾವು ಕೈಯಾಡಿಸಿದ್ದೀರಾ. ಇದು ಹೇಗೆ ಸಾಧ್ಯ ಆಯಿತು ಸರ್? ನಟನಾಗಿ ನಾನು ರಂಗಭೂಮಿಗೆ ಬಂದವನು, ತಂತ್ರಜ್ಞನಾಗಿ ಬೆಳೆದೆ. ತಂತ್ರಜ್ಞಾಗಿ ಬೆಳೆದ ನಂತರ ನಾಟಕವನ್ನು ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ, ಈಗ ನಾನು ನಟನಾಗಿ ಇರೋದ್ರಿಂದಾಗಿ, ತಂತ್ರಜ್ಞನಾಗಿ ಇರೋದ್ರಿಂದಾಗಿ ನನ್ನ ನಾಟಕವನ್ನು ನಿರ್ದೇಶನ ಮಾಡುವ ಸಂದರ್ಭದಲ್ಲಿ ತುಂಬ ಸುಲಭವಾಯಿತು. ನನ್ನ ನಾಟಕಗಳಿಗೆ ಬೇಕಾದಂಥ ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮ್ಸು, ಮ್ಯೂಸಿಕ್ಕು ಎಲ್ಲವನ್ನು ಕೂಡ ನಾನೇ ಬೇಕಾದಾಗೆ ಸ್ಕ್ರಿಪ್ಟ್ ಎಡಿಟಿಂಗ್ ಹಿಡಿದು ಬೇಕಾದರೆ ಸ್ಕ್ರಿಪ್ಟನ್ನು ಕೂಡ ನಾನು ಮಾಡಿಕೊಂಡು, ಮತ್ತು ನಾನು ಕೆಲಸ ಮಾಡೋದು ಯಾರ ಜೊತೆ ಅಂತಂದರೆ ಮಕ್ಕಳ ಜೊತೆಗೆ, ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ. ನಾನು ಕೆಲಸ ಮಾಡೋದು ಯಾವುದೇ ವೃತ್ತಿಪರ ಕಲಾವಿದರು, ತರಬೇತಿ ಹೊಂದಿದ ಕಲಾವಿದರ ಜೊತೆಗೆ ಅಲ್ಲ. ಆಗ ನಾನು ಏನು ಮಾಡಬೇಕಾಗ್ತದ್ರೆ ಮಕ್ಕಳ ಲೆವೆಲ್ಗೆ ಇಳಿದುಕೊಂಡು ಮಾಡಬೇಕಾಗ್ತದೆ. ಆಗ ನಾನು ಮತ್ತೆ ಝೀರೋ ಆಗಬೇಕಾಗ್ತದೆ. ಯಾವಾಗ ನಾನು ಝೀರೋ ಆಗೋ ಪ್ರವೃತ್ತಿ ನನ್ನೊಳಗೆ ಬರ್ತದೋ ಆಗ ಎಲ್ಲವನ್ನು ಕೂಡ ನನ್ನೊಳಗೆ ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಗುರುಗಳಿಂದ ನಾನು ಕಲ್ತ್ಕೊಂಡದ್ದು. ಈಗ ತಾವು ಸ್ವತಂತ್ರವಾಗಿ ನಿರ್ದೇಶಿಸಿದ ಮೊದಲ ನಾಟಕ ಪ್ರದರ್ಶನ ಎಲ್ಲಿ ಆಗಿತ್ತು, ಯಾವಾಗ ಆಗಿತ್ತು ಅಂತ ಏನಾದರೂ ನೆನಪು ಮಾಡ್ಕೋಬಹುದು? 1991ನೇ ಇಸವಿಯಲ್ಲಿ ನಾನು ನೀನಾಸಂ ರಂಗಶಿಕ್ಷಣ ಕೇಂದ್ರ ಹೊರಗೆ ಬಂದ ತಕ್ಷಣ ನನಗೆ KV ಅಕ್ಷರ ಅವರೊಂದು ಕೊಟ್ಟದ್ದು ಒಂದು ಪ್ರಾಜೆಕ್ಟ್. ಅದು ಶಾಲಾ ರಂಗ ಯೋಜನೆ ಅಂತ ಆಗಿತ್ತು. ಸೆಲೆಕ್ಟೆಡ್ ಒಂದು 5 ಜನರನ್ನು ಆಯ್ಕೆ ಮಾಡಿದ್ರು. ಆ 5ರಲ್ಲಿ ನಾನು ಒಬ್ಬನಾಗಿದ್ದೆ. ಸುಳ್ಯದಲ್ಲಿ ಚಂದ್ರಶೇಖರ್ ಕಂಬಾರರ ಪುಷ್ಪರಾಣಿ ಅನ್ನುವ ನಾಟಕವನ್ನು ನಾನು ಮೊದಲು ನಿರ್ದೇಶನ ಮಾಡಿದ್ದು. ಆಗಲೂ ಒಂಥರ ಜನರೆಲ್ಲ ತುಂಬ ಮೆಚ್ಚಿಕೊಂಡವರು. ನನಗೆ ಈಗ ಎಣಿಸುವಾಗ ಅಯ್ಯೋ ನಾನು ಅಷ್ಟೇ ಮಾಡಿದ್ದ ಅಂತ ಅನಿಸಿದೆ. ಆದರೆ ಈಗ ಇರೋದಕ್ಕೆ ಮೊದಲ ಮೆಟ್ಟಿಲು ನನಗೆ ಬಹಳ ಪಾಠ ಕಲಿಸಿದಂಥದ್ದು. ತಮ್ಮ ನಾಟಕಗಳಲ್ಲಿ ಜಾದುವನ್ನು ತಾವು ಬಳಸ್ಕೊಳ್ತೀರಾ. ಅದು ಮಹಾಮಾಯ ಆಗಿರ್ಬೋದು ಅಥವಾ ಮಕ್ಕಳ ಮಾಯಾಲೋಕ ಆಗಿರ್ಬೋದು. ಇದೆಲ್ಲವೂ ಕೂಡ ರಂಗದಲ್ಲಿ ಅದು ವರ್ಕ್ ಆಗ್ತದೆ ಅಂತ ತಾವು ಅಂದುಕೊಂಡ್ರ ಅಥವಾ ಅಲ್ಲಿ ಏನಾದರೂ ಒಂದು ರೀತಿಯ ಹಿಂಜರಿಕೆ ಏನಾದರೂ ಇತ್ತ ಮೊದಲು? ಇಲ್ಲ, ಯಾಕಂದ್ರೆ ರಂಗಭೂಮಿ ಅನ್ನೋದೇ ಜಾದು. ನಮ್ಮ BV ಕಾರಂತ ಹೇಳ್ತಿದ್ರು, ಈ ನಾಟಕ ಅನ್ನೋದು ಅದು ಮ್ಯಾಜಿಕ್ಕೇ ಆಗಬೇಕು ಅಂತ. ಮ್ಯಾಜಿಕ್ ಅಂತ ಅಂದ ತಕ್ಷಣ ಬರೀ ಟೆಕ್ನಿಕಲ್ ಆಗಿ ಅಲ್ಲ, ಅಂದ್ರೆ ತಾಂತ್ರಿಕವಾಗಿ ಮಾತ್ರ ಒಂದಿದ್ದದ್ದು ಅಲ್ಲಿ ಮಾಯ ಆಗೋದು, ಖಾಲಿ ಪೆಟ್ಟಿಗೆಲ್ಲಿ ತರಿಸೋದು, ದೇಹ 2 ಮಾಡೋದು, ಗಾಳಿಯಲ್ಲಿ ತೇಲಾಡಿಸುವಂಥದ್ದು ಅದಲ್ಲ. ಶೂನ್ಯದಿಂದ ಸೃಷ್ಟಿ ಮಾಡುವಂಥದ್ದು ಇಷ್ಟೇ ಅಲ್ಲ ಅಂತ. ನಾಟಕ ಆರಂಭದಿಂದ ಕೊನೆಯ ಮುಗಿಯುವ ತನಕ ಪ್ರತಿ ಕ್ಷಣವೂ
ಹೇಗೆ ಹೋಗ್ತದೆ, ಹೇಗೆ ಬರ್ತದೆ ನಾಟಕ, ಯಾವ ದೃಶ್ಯಗಳು ಹೇಗೆ ಚೇಂಜ್ ಬದಲಾವಣೆ ಆಗ್ತದೆ, ಅದು ಸಂಗೀತ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಪ್ರಾಪರ್ಟಿ, ಆ್ಯಕ್ಟಿಂಗ್ ಎಲ್ಲವೂ ಮ್ಯಾಜಿಕ್ ಆಗಿರಬೇಕು ಅಂತ ಬಿ ವಿ ಕಾರಂತರು ಹೇಳ್ತಾ ಇದ್ರು. ಮಕ್ಕಳ ನಾಟಕಗಳಲ್ಲಿ ನಾನು ಹೆಚ್ಚು ಜಾದುವನ್ನು ಬಳಕೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ಆದರೆ ನಮ್ಮಲ್ಲಿ ಬೇಕಷ್ಟು ಜಾದು ತಂತ್ರಗಳಿವೆ ಅಂತ ಹೇಳ್ಕೊಂಡು ತೊರುಕಿಸ್ಲಿಕ್ಕೆ ಆಗುವುದಿಲ್ಲ. ನಾಟಕಕ್ಕೆ ಪೂರಕವಾಗಿ ಆ ನಾಟಕದ ಸನ್ನಿವೇಶ ದೃಶ್ಯವನ್ನು ಮತ್ತಷ್ಟು ಉನ್ನತೀಕರಿಸುವುದಕ್ಕೆ ಬೇಕಾಗಿ ಮಾತ್ರ ಜಾದುವನ್ನು ಬಳಕೆ ಮಾಡಿಕೊಂಡೆ ನಾನು. ಈ ಕಾರಣಕ್ಕೆ ತುಂಬ ಅದು ಸಕ್ಸಸ್ ಆಯಿತು ನನ್ನ. ಯಾಕಂದರೆ ನಾಟಕವನ್ನು ನಿರ್ದೇಶನ ಮಾಡೋ ಸಂದರ್ಭ ನಾನು ಒಂದೊಂದು ಕ್ಷಣದ ಬಗ್ಗೆ ಯೋಚನೆ ಮಾಡ್ತೇನೆ. ಒಂದು ದೃಶ್ಯದಿಂದ ಇನ್ನೊಂದು ದೃಶ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಕೆಲವರು ತುಂಬ ಒಂದೊಂದು ನಿಮಿಷ 2 ನಿಮಿಷ ದೃಶ್ಯ ಬದಲಾವಣೆ ತಗೊಳ್ತಾರೆ. ಹಾಗೆ ತಗೊಳ್ಬಾರ್ದು. ಇವತ್ತಿನ ಯುಗ ಸೋಷಿಯಲ್ ಮೀಡಿಯಾದ ಸಂದರ್ಭದಲ್ಲಿ ನಾವಿದ್ದೇವೆ. ಈಗ ಒಂದೊಂದು ಕ್ಷಣವೂ ಕೂಡ ಹೆಚ್ಚಂದ್ರೆ 2-3 ಸೆಕೆಂಡ್ 4 ಸೆಕೆಂಡ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸೋ ರೀತಿ ನೋಡಿದ್ರೆ ನೀವು ಅದಕ್ಕೆ ಗಂಟೆಗಟ್ಟಲೆ ಹೇಳಬೇಕು. ಗಂಟೆಗಟ್ಟಲೆ ನೋಡೋದನ್ನು, ಗಂಟೆಗಟ್ಟಲೆ ಹೇಳೋದನ್ನು ಸೆಕೆಂಡುಗಳಲ್ಲಿ ನಾವು ತೋರಿಸಿದ ಸಂದರ್ಭದಲ್ಲಿ ಒಂದೊಂದು ಸೆಕೆಂಡು ಕೂಡ ಪ್ರೇಕ್ಷಕನಾಗಿ ಕೂಡ ನಾನು ಯೋಚನೆ ಮಾಡ್ತೇನೆ. ಈಗ ತಾವು ಆಳ್ವಾಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಆಳ್ವಾಸ್ನ ನಂಟು ಹೇಗೆ ಶುರುವಾಯಿತು ಸರ್? 1991 ನಾನು ನೀನಾಸಂ ರಂಗ ಶಿಕ್ಷಣ ಕೇಂದ್ರ ಮುಗಿಸಿ ನೀನಾಸಂ ತಿರುಗಾಟಕ್ಕೆ ಬಂದಾಗ ಮೋಹನ್ ಆಳ್ವರ ಪರಿಚಯ ಆಯಿತು. ಅವರು ನೀನಾಸಂ ತಿರುಗಾಟವನ್ನು ಇವತ್ತಿ ಕೂಡ 40 ವರ್ಷದಿಂದ ಕರೆಸಿಕೊಂಡು ಭಾಳ ಉಚಿತವಾಗಿ ಕೊಡ್ತಿರುವಂಥ ಒಂದು ರಂಗಪ್ರೇಮಿ. ಮೂಲತಃ ಅವರು ನಟನೂ ಆಗಿರೋದ್ರಿಂದಾಗಿ, ನಿರ್ದೇಶಕ ಆಗಿರೋದ್ರಿಂದಾಗಿ, ಒಳ್ಳೆಯ ನೃತ್ಯ ಕಲಾವಿದನೂ ಆಗಿರೋದ್ರಿಂದಾಗಿ ಅವರಿಗೆ ಆ ರೀತಿಯ ಒಂದು ಸೌಂದರ್ಯ ಪ್ರಜ್ಞೆ ಆರಂಭದಲ್ಲಿ ಇದ್ದದ್ರಿಂದಾಗಿ ಈ ಥರದೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆದದ್ದು ಅವರಿಗೆ. 1992 ಪರಿಚಯ ಆದ ನನ್ನ ಅಭಿನಯವನ್ನು ಅವರು ನೋಡಿದ ನಂತರದಲ್ಲಿ ಅದೇ ಸಂದರ್ಭಕ್ಕೆ ಕುದ್ರೋಳಿ ಗಣೇಶ್ ಪರಿಚಯ ಆಯಿತು, ಗೋಪಾಡ್ಕರ ಪರಿಚಯ ಆಯಿತು, ಮೋಹನ್ ಆಳ್ವರ ಪರಿಚಯ ಆಯಿತು. ನಾವು 4 ಜನ ಸೇರಿಕೊಂಡು ನಮ್ಮ ಯೋಚನೆಗಳನ್ನು ನಮ್ಮ ಕಡೆಯಿಂದ ರಂಗಭೂಮಿದ್ದು ಒಬ್ಬೊಬ್ಬರ ಕಡೆಯಿಂದ ಹಂಚಿಕೊಂಡು ಒಂದು ಹೊಸತೇನೆ ಕ್ರಿಯೇಟ್ ಮಾಡಬೇಕು ಅಂತ ಹೊರಟದ್ದು. ಅವತ್ತು ಪರಿಚಯ ಆದ ಮೋಹನ್ ಆಳ್ವರಿಂದ ಇವತ್ತಿನ ತನಕ ಕೂಡ ನಾನು ಆ ಸಂಸ್ಥೆಯಲ್ಲಿದ್ದೇನೆ. ನಾನೇ ಅವರ ಮನೆಯವರ ಒಂದು ಸದಸ್ಯನಾಗಿ ನಾನು ನೋಡಿಕೊಳ್ತಾ ಇದ್ದಾರೆ. ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಂಥ ದೊಡ್ಡ ಒಂದು ಆಲದ ಮರ, ನಂತ ಸಾವಿರಾರು ಕಲಾವಿದರಿಗೆ, ಕುಟುಂಬಗಳಿಗೆ ಆಶ್ರಯ ನೀಡಿದಂಥ ದೊಡ್ಡ ಒಬ್ಬ ಕಲಾವಿದ ಅವರು, ದೊಡ್ಡ ಒಬ್ಬ ಶಿಕ್ಷಣ ತಜ್ಞ. ಈಗ ಸಾಮಾನ್ಯವಾಗಿ ನಾವು ಒಂದು ಯಾವುದೋ ಕಥೆಯನ್ನು ಓದುವಾಗ ಪಾತ್ರಗಳು ಹಾಗೆ ಹಾದು ಹೋಗ್ತವೆ, ನಾವು ಓದ್ತಾ ಹೋಗ್ತೇವೆ. ಆದರೆ ಒಬ್ಬ ರಂಗ ನಿರ್ದೇಶಕರಾಗಿ ಒಂದು ಪಾತ್ರದವನ್ನು ತಾವು ಓದುವಾಗ ಅದನ್ನು ರಂಗಭೂಮಿಯಲ್ಲಿ ಅಂದರೆ ರಂಗದ ಮೇಲೆ ತೋರಿಸಬೇಕು ಅಂತ ಹೇಳುವಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡಾಡ್ತದೆ? ಸಾಧಾರಣವಾಗಿ ಈ ಸ್ಕ್ರಿಪ್ಟ್ ಓದುವ ಸಂದರ್ಭ, ಈ ನಾಟಕವನ್ನು ಒಂದು ನನಗೆ ರಂಗಕ್ಕೆ ತರಬೇಕು ಅಂತ ನಾನು ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಫಸ್ಟ್ ಓದುವಾಗ ನನಗೆ ಒಂದು ಐಡಿಯಾ ಬರುತ್ತೆ, ಈ ನಾಟಕವನ್ನು ಹೀಗೆ ಮಾಡಬೇಕು ಅಂತ. ನಾನು ಅದನ್ನು ನೋಟ್ಸ್ ಮಾಡಿ ಬದಲಿಟ್ಕೊಳ್ತೇನೆ. ಎರಡನೇ ಪುನಃ ಓದ್ತೇನೆ, ಅದು ಆ ಮೊದಲಿಗಿಂತ ಐಡಿಯಾ ಮತ್ತೊಂದು ಬಂದಿರ್ತದೆ, ಅದನ್ನು ಕೂಡ ನಾನು ನೋಟ್ಸ್ ಮಾಡಿ ಬದಿಗಿಟ್ಟಿರ್ತೇನೆ. ಯಾಕಂದರೆ ಈ 2 ಐಡಿಯಾಗಳಿವೆ ಅಲ್ಲ, ಹೀಗೆ ಮಾಡಬೇಕು ಅನ್ನೋದು ಅದು ಕಾಮನ್ ಆಗಿ ಎಲ್ರಿಗೂ ಬರುವಂಥ ಐಡಿಯಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನೇನು ಮಾಡಿದ್ರೆ ಮತ್ತೆ ಓದುವಾಗ ನನ್ನ ಕಲ್ಪನಾ ಶಕ್ತಿಯನ್ನು ವಿಸ್ತರಿಸುವುದಕ್ಕಾಗಿ ಇದಕ್ಕೆ ಪೂರಕವಾದ ಬೇರೆ ಬೇರೆ ಪುಸ್ತಕಗಳನ್ನು, ಬೇರೆ ಬೇರೆ ವಿಷಯಗಳನ್ನು ಒಂದಷ್ಟು ಜನರಿಗೆ ಕೇಳಿ ತಿಳ್ಕೊಳ್ತೇನೆ. ಆಗ ನನ್ನ ಕಲ್ಪನಾ ಶಕ್ತಿ ಭಾಳ ವಿಸ್ತಾರವಾಗಿರ್ತದೆ, ವಿಸ್ತಾರವಾಗಿ ಹೋಗೋದಕ್ಕೆ ಒಂದು ಅರಿಕೆ ಮಾಡಿಕೊಡ್ತದೆ. ಮತ್ತು ಲೇಖಕನ, ನಾಟಕಕಾರನ ಅವನ ಆಶಯ ಏನಿದೆ ಆ ಆಶಯವನ್ನು ತಗೊಂಡು ಅದಕ್ಕೆ ಬೇಕಾದ ಸೆಟ್ಟು, ಪ್ರಾಪರ್ಟಿ, ಲೈಟು ಇದನ್ನೆಲ್ಲ ಸಂಯೋಜನೆ ಮಾಡಿ ಅದಕ್ಕೆ ಬೇಕಾದ ಯಾವ ಪಾತ್ರ ಯಾರಿಗೆ ಸೂಟ್ ಆಗ್ತದೆ, ಯಾರಿಗೆ ಆಗ್ಬೋದನ್ನು ನೋಡಿಕೊಂಡು ನಾಟಕವನ್ನು ಕಟ್ತಾ ಹೋಗ್ತೇನೆ. ಒಬ್ಬ ಪ್ರೇಕ್ಷಕನಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆಗ ನಾನು ಹೇಳಿದ ಹಾಗೆ ಒಂದು ನಾಟಕ ಕಟ್ಟುವ ಸಂದರ್ಭದಲ್ಲಿ ನಾನು ನಿರ್ದೇಶಕ ಅನ್ನೋದನ್ನು ಮರೆತು ಪ್ರೇಕ್ಷಕನಾಗಿ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಮತ್ತು ನಿರ್ದೇಶಕನಾದವನಿಗೆ ಮಾತ್ರ ಹಲವು ಪಾತ್ರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದು ಅಂತ. ನಾಟಕ ನಿರ್ದೇಶನ ಮಾಡುವ ಸಂದರ್ಭದಲ್ಲೂ ಹಾಗೆ ಒಬ್ಬ ಪಾತ್ರದಲ್ಲಿಗೂ ಕರ್ಣನ ಪಾತ್ರ ಮಾಡಿ ಕರ್ಣ ಮಾತ್ರ ಮಾಡಬೇಕಾಗ್ತದೆ. ಆದರೆ ನಾನು ನಿರ್ದೇಶನ ಮಾಡೋ ಸಂದರ್ಭದಲ್ಲಿ ಎಲ್ಲವನ್ನೂ ನಾನು ಅಭಿನಯಿಸೋಕ್ಕೆ ಸಾಧ್ಯ ಆಗ್ತದೆ ನಿರ್ದೇಶಕನಾದವನಿಗೆ ಅಂತ. ಹಾಗಾಗಿ ನಟನಾಗಿ ನೀವು ನಿರ್ದೇಶಕನಾಗಿದ್ದರೆ ಇದರ ಬೆನಿಫಿಟ್ ನಿಮಗೆ ಜಾಸ್ತಿ ಇದೆ. ತಾವು ಈಗ ಹೆಚ್ಚಾಗಿ ಡೈರೆಕ್ಷನ್ ಮಾಡ್ತಾ ಇರುವಂಥದ್ದು, ನಿರ್ದೇಶನ ಮಾಡ್ತಾ ಇರುವಂಥದ್ದು ಕಾಲೇಜು ಮಕ್ಕಳಿಗೆ. ಈ ಮಕ್ಕಳನ್ನು ದುಡಿಸಿಕೊಳ್ಳುವಂಥದ್ದು ಹೇಗೆ ಸರ್ ರಂಗದ ಮೇಲೆ? ಮುಂದಿನ ದಿನಗಳಲ್ಲಿ ರಂಗಭೂಮಿಯ ಬಗ್ಗೆ ಏನಾದರೂ ಆಸೆ, ನಿರೀಕ್ಷೆಗಳು ಏನಾದರೂ ಇದ್ದರೆ ಅದು ಈ ಯುವ ಜನತೆಯಿಂದ ಮಾತ್ರ ಸಾಧ್ಯ ಆಗೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ತುಂಬ ಟ್ರೈನ್ಡ್ ಆರ್ಟಿಸ್ಟ್ಗಳನ್ನು ಅಥವಾ ತುಂಬ ವಯಸ್ಸಾದವರು ನಿರ್ದೇಶನ ಮಾಡೋದು ಕಷ್ಟ. ಯಾಕಂದರೆ ಇವರು ತುಂಬ ಫ್ರೆಶ್ ಆಗಿರ್ತಾರೆ ಅಂತ ಒಂದು ಮತ್ತು ಒಮ್ಮೆ ಅವರು ಆಸಕ್ತಿ ಮೂಡಿತ್ತು ಅಂತಾದರೆ ಅವತ್ತು ಯಾರು ರಂಗವನ್ನು ಬಿಡೋದಿಲ್ಲ. ಬಟ್ ಒಂದು ಭಾಳ ಎದುರಿಸಬೇಕಾದಂದರೆ ಅವರನ್ನು ಮೊದಲ ಬಾರಿಗೆ ರಂಗಕ್ಕೆ ಎಳೆಯುವಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ಅವರಿಗೆ ಆಸಕ್ತಿ ಯಾವುದೆಲ್ಲ ಮೂಡಲಿಕ್ಕೆ ಸಾಧ್ಯ ಉಂಟು ಅವರ ಲೆವೆಲ್ಗೆ ನಾನು ಇಳಿದು ಅವರನ್ನು ಫಸ್ಟು ಒಂದು ಕಥೆಯ ಹೇಳೋ ಮೂಲಕ ರಂಗದ ಬೇರೆ ಬೇರೆ ತಂತ್ರಗಳು, ರಂಗ ವ್ಯಾಯಾಮ, ಧ್ವನಿ ಸಂಸ್ಥೆ ಸಂಬಂಧಪಟ್ಟಾಗೆ, ಜಾದೂ ಸಂಬಂಧಪಟ್ಟಾಗೆ ಅವರಿಗೆ ಬೇಕಾದಂಥ ಬೇರೆ ಬೇರೆ ಹಾಸ್ಯ ಸನ್ನಿವೇಶಗಳನ್ನು ಇಟ್ಕೊಂಡು ನಾನು ಆ್ಯಕ್ಟ್ ಮಾಡಿಕೊಂಡು ನನ್ನ ಕಥೆಗಳನ್ನು ಹೇಳಿಕೊಂಡು ಅವರನ್ನು ಫಸ್ಟ್ ಎಳೆಯುವಂಥ ಕೆಲಸ ಮಾಡ್ತೇನೆ. ಆನಂತರದಲ್ಲಿ ಅವರಿಗೆ ನಾಟಕದಿಂದ ಏನೇನು ಪ್ರಯೋಜನಗಳಿವೆ, ಅವರ ಮಾತು ಸ್ಪಷ್ಟಗಳಾಗ್ತವೆ, ಆತ್ಮಸ್ಥೈರ್ಯ ಹೆಚ್ಚಿಸ್ತದೆ, ಇನ್ನೊಬ್ಬರ ಜೊತೆ ಮಾತಾಡದವರು ಮಾತಾಡುವ ಹಾಗೆ, ಕುಣಿಯದವರು ಕುಣಿಯುವ ಹಾಗೆ,
ಒಟ್ಟಿಗೆ ಇನ್ನೊಬ್ಬರ ಜೊತೆ ಬೆರೆಯದವರು ಬೆರೆಯುವ ಹಾಗೆ ಮಾಡುವಂಥ ದೊಡ್ಡ ಮಾಧ್ಯಮ ಇದರ ರಂಗಭೂಮಿ ಮಾತ್ರ ಸಾಧ್ಯ ಆಗೋದು. ಇದನ್ನು ನಾನು ಅವರಿಗೆ ಮನದಟ್ಟು ಮಾಡಿಕೊಂಡು ಮತ್ತೆ ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ. ತುಂಬ ಕಷ್ಟಪಡಬೇಕಾಗ್ತದೆ. ನನ್ನನ್ನು ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟವೇ, ಯಾಕಂದರೆ ಒಂದು ಒಳ್ಳೆಯ ರಿಸಲ್ಟ್ನ ಹಿಂದೆ ನಾನು ಆಗ ಹೇಳಿದಾಗೆ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಮಕ್ಕಳು ಅದನ್ನು ಒಮ್ಮೆ ಒಗ್ಗಿಕೊಂಡು ನನ್ನನ್ನು ಸಹಿಸಿಕೊಳ್ತಾರೆ, ನಾನು ಅವ್ರ ಜೊತೆ ಸಹಿಸ್ಕೊಳ್ತೇನೆ, ಅವರನ್ನು ಸಹಿಸಿಕೊಂಡು ಬಹಳ ತಾಳ್ಮೆಯಿಂದ ಫೈನಲ್ ರಿಸಲ್ಟ್ ಏನು ಅನ್ನೋದು ಮೊದಲೇ ನಾವು ಕನಸು ಕಂಡಿರೋದ್ರಿಂದಾಗಿ ಅದನ್ನು ತರುವ ಹಿಂದೆ ಪ್ರಯತ್ನ ಪಡ್ತೇವೆ. ಸರ್, ಹಾಗೆ ಈಗ ನಮ್ಮ ಭಾಗದ ಜನಪದ ಕಲೆಗಳನ್ನು ನೋಡಿದರೆ ರಂಗಭೂಮಿ ಇದರಿಂದ ಕಲಿಬೇಕಾದಂಥದ್ದು ಏನೆಲ್ಲ ಇದೆ ಸರ್? ನಾನು ಸಣ್ಣದಿರುವಾಗ ನನ್ನ ಚೆನ್ನಕೇಶವ ದೇವಸ್ಥಾನ ಇತ್ತು ಸುಳ್ಯದಲ್ಲಿ. ಅದರ ಎದುರುಗಡೆ ಅಶ್ವತ್ಥ ಮರದ ಕೆಳಗಡೆ ಒಂದು ವಯಸ್ಸಾದ ಒಬ್ಬ ಅಜ್ಜಪ್ಪ, ನನ್ನ ಅಜ್ಜಪ್ಪ ಅಂತಲೇ ಕರೀತಿದ್ದೆ ಅವರಿಗೆ, ಬಣ್ಣದ ಅಜ್ಜಪ್ಪ, ವೇಷದ ಅಜ್ಜಪ್ಪ ಅಂತ. ಅವರು ದೈವದ ಕೋಲ ಕಟ್ತಾಯಿದ್ರು. ಆಗಿನ ಸಿಂಗಾರಗಳು ಕೂಡ ನನಗೆ ಭಾಳ ಇಷ್ಟ. ಅದು ಹಬ್ಬಲಿಗೆ ಹೂ, ಮಲ್ಲಿಗೆ ಹೂ, ಆಮೇಲೆ ಸೇವಂತಿಗೆ ಹೂ, ಇದನ್ನೆಲ್ಲ ಇಟ್ಕೊಂಡು ಅವರು ವೇಷಭೂಷಣ ಮಾಡ್ತಾಯಿದ್ರು. ಅದ್ರ ಪಕ್ಕದಲ್ಲಿ ಅವನ ಹೆಂಡತಿ, ಪಾಪ ಅವರಿಗೂ ಒಂದು 10-20 ವರ್ಷ ಆಗಿದೆ, ಒಂದು ತೆಂಬರೆ ಹಿಡ್ಕೊಂಡು ಓ ಲಪ್ಪ ಗವಯ ಗಂಡ ಕುಮಾರಸ್ವಾಮಿ ಬೀರಲೆತ್ತಂಡ ಬನ್ನಾಗ ಅವರು ಅದನ್ನು ತೆಂಬರೆ ಬರೆಸ್ಕೊಂಡು ಹೇಳ್ತಾಯಿದ್ರು. ನನಗೆ ಭಾಳ ಹತ್ತಿರ ಅದನ್ನು ಭಾಳ ಕೇಳಿ ಅವ್ರ ಹತ್ರ ಹೋಗೋದು. ನನಗೆ ಆ ತೆಂಬರೆಯ ಶಬ್ದ ಮಾತ್ರ ಕೇಳ್ತಾ ಇತ್ತು, ಅವಳು ಹಾಡುವ ಹಾಡು ಮಾತ್ರ ಕೇಳ್ತು. ನಾನು ಹತ್ರ ಹೋಗಿ ಕೇಳ್ತಾ ಇದ್ದೆ, ನಂಗೊಂಚೂರು ಬೊಟ್ಲಿಗೆ ಕೊಡು, ನನಗೆ ಬೊಟ್ಟು ಕೊಡು ಅಂತ. ನಿಮ್ಮ ಅಣ್ಣನ ಮುಟ್ಟಬೇಡಿ, ನೀವು ದೂರ ಹೋಗು ಅಂತ ಹೇಳ್ತಿದ್ಲು ಅವಳು. ಅದು ನನಗೆ ಪ್ರೇರಣೆ ಕೊಟ್ಟವಳು ಅಲ್ಲಿಂದ ಸ್ಟಾರ್ಟ್ ಆದ ನಂದು. ಆಗ ನಾನು ನೋಡ್ತಿದ್ದಂದರೆ ಈ ಜನಪದ ಕಲೆಗಳಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳೋದು, ಎಷ್ಟೊಂದು ಶಕ್ತಿ ಇದೆ. ಆನಂತರ ನಮ್ಮ ಹುಲಿವೇಷಗಳು, ಈಗ ಎಲ್ಲೋ ಹುಲಿವೇಷಗಳು ಎಲ್ಲೆಲ್ಲೋ ತಲುಪಿದೆ, ಎಲ್ಲೆಲ್ಲೋ ಹೋಗಿದೆ, ಒಂದು ರಾಜ್ಯದ ಕಲೆ ಆಗುವಲ್ಲಿ ತನಕ ಅದು ತಲುಪಿದೆ. ಇವತ್ತಿಗೂ ಯಕ್ಷಗಾನಕ್ಕೆ ಸರಿಯಾದ ಮನ್ನಣೆ ಸಿಗಲಿಲ್ಲ ನಮಗೆ. ಯಕ್ಷಗಾನ ಜನಪದವೋ ಶಾಸ್ತ್ರೀಯವೋ ಅನ್ನುವಂಥ ಒಂದು ಮಧ್ಯದಲ್ಲೇ ನಾವಿದ್ದೇವೆ ಇವತ್ತು. ಆ್ಯಕ್ಚುಲಿ ಅದನ್ನು ನಿಜವಾಗ್ಲೂ ಕೂಡ ಒಂದು ಶಾಸ್ತ್ರೀಯ ಕಲೆಯಾಗಿ ಪರಿಗಣಿಸಲು ಏನೂ ತೊಂದರೆ ಇಲ್ಲ ಅಂತ ಹೇಳೋದು. ಆದರೂ ಕೂಡ ಪೇಟೆಯಲ್ಲಿ ಮೆರವಣಿಗೆ, ಶಾರದಾಂಬೋತ್ಸವ, ಗಣೇಶೋತ್ಸವ ಮೆರವಣಿಗೆ ಬಂತಂದರೆ ಕುಣಿಯೋದು, ತಾಸೆ ಬಡಿಯೋದು ನನಗೆ ಇಷ್ಟ, ಚೆಂಡೆ ಬಡಿಯೋದು ಇಷ್ಟ. ಅಂಥ ಅದ್ಭುತವಾದ ಶ್ರೀಮಂತಿಕೆ ಅನ್ನೋದನ್ನು ಅದು ನಿಮಗೆ ವರ್ಣಿಸ್ಲಿಕ್ಕೆ ಸಾಧ್ಯ. ಡೊಳ್ಳು ಕುಣಿತಾಗಲಿ, ಪೂಜಾ ಕುಣಿತಾಗಲಿ, ಯಾವುದು ನನ್ನ ನಾಟಕಗಳಿಗೆ ನಾನು ಎಲ್ಲವನ್ನು ಕೂಡ ಎಷ್ಟು ಬೇಕು ಅಗತ್ಯ ಇದ್ದರೆ ಎಲ್ಲವನ್ನು ಕೂಡ ಬಳಕೆ ಮಾಡಿದ್ದೇನೆ. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಾಟಕ ಮಾಡಿದ್ದು, ದುಬೈ, ಅಬುದಾಬಿ, ಬಹರೇನ್ ಹೋದರೂ ಕೂಡ ನಮ್ಮ ಮೂಲ ಮಣ್ಣಿನ ಚೆಂಡೆಯನ್ನು ನಾನು ಎಲ್ಲೂ ಬಿಡಲಿಲ್ಲ. ಯಾವ ನಾಟಕ ಮಾಡಲಿ ಅಲ್ಲಿ ಚೆಂಡೆ, ನಿಮ್ಮದು ಚೆಂಡೆ ಇದ್ದರೆ ಬೇರೆ ಇಲ್ವಾ ಮರೆ ಅಂತ ಹೇಳ್ತಾರೆ. ಹೌದು, ನಾನು ಚೆಂಡೆ ಅನ್ನೋದ ಕಾರಣ ಚೆಂಡೆ ಇಟ್ಕೊಳ್ತೇನೆ, ನೀವು ಮಾಡ್ಕೊಳ್ಳಿ, ನೀವು ಬೇರೆ ಮಾಡ್ಕೊಳ್ಳಿ, ನಮ್ಮದು ಅದೊಂದು ಟ್ರೇಡ್ ಮಾರ್ಕ್ ಅಂತ. ಸರ್, ಹಾಗೆ ತಾವು ರಂಗಮನೆಯನ್ನು ಸ್ಥಾಪನೆ ಮಾಡಿದ್ರಿ. ಈ ರಂಗಮನೆಯ ಉದ್ದೇಶ ಏನಿತ್ತು ಸರ್? ಪ್ರತಿಯೊಬ್ಬರಿಗೊಂದು ಸ್ಪೇಸ್ ಅಂತಿದೆ, ಪ್ರತಿಯೊಂದು ವಾತಾವರಣ ಅಂತ ಬೇಕಾಗ್ತದೆ. ಭರತನಾಟ್ಯ ಕಲಾವಿದರಿಗೆ ಭರತನಾಟ್ಯ ಅಭ್ಯಾಸ ಮಾಡಲೇಬೇಕು. ನಮ್ಮದೆಲ್ಲ ಇದು ಪ್ರಾಕ್ಟಿಕಲ್. ಇದು ನಾವೆಲ್ಲ ಸುಮ್ಮನೆ ಒಂದು ರೂಮೊಳಗೆ ಕೂತ್ಕೊಂಡು ಯಾವುದೋ ಒಂದು ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಮಾಡುವಂಥದ್ದಲ್ಲ. ನಾವು ಬೊಬ್ಬೆ ಹೊಡಿಬೇಕು. ನಾನು ನೀನಾಸಂ ರಂಗ ಶಿಕ್ಷಣ ಕೇಂದ್ರದ ಬಂದ ನಂತರದಿಂದ ನಮಗೆ ಅಗತ್ಯ ಅದು ಒಂದು, ನಾವು ಬೊಬ್ಬೆ ಹೊಡಲಿಕ್ಕೆ ಬೇಕಾಗ್ತದೆ. ಅದಕ್ಕಿಂತ ಮೊದಲು ಏನಾಗಿತ್ತು, ನಾನು ನೀನಾಸಂ ತಿರುಗಾಟದಲ್ಲಿ ಕಲಿತಿದ್ದಾಗಲೇ, ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಪದವಿಯನ್ನು ಮಾಡ್ತಿದ್ದ ಸಂದರ್ಭದಲ್ಲೇ ನನ್ನ ಅತ್ಯಂತ ಅದ್ಭುತವಾದ ತಂದೆಯವರು ಪ್ಯಾರಲಿಸಿಸ್, ಪಕ್ಷಪಾತಕ್ಕೆ ಗುರಿಯಾಗಿ ಒಂದು ಮೂಲೆಯಲ್ಲಿ ಬೀಳುವಂಥ ಸ್ಥಿತಿ ಬಂತು. ಅವರು ಅತ್ಯಂತ ಹಾಡ್ತಿದ್ದವರು ಹಾಡಲಿಕ್ಕಾಗದೆ, ಕುಣಿತಿದ್ದವರು ಕುಣಿಲಿಕ್ಕಾಗದೆ, ಅತ್ಯಂತ ಶ್ರೇಷ್ಠ ಒಬ್ಬ ಹಾಸ್ಯಗಾರರಾಗಿ ಹವ್ಯಸಾಚಿಯಾಗಿ ಮಿಂಚಿದವರು ಒಂದು ಮೂಲೆಯಲ್ಲಿ ಬೀಳುವಂಥ ಸ್ಥಿತಿ ಬಂತು. ಆಗ ನಾನು ನನ್ನ ತಂದೆಯವರನ್ನು ಉಳಿಸಿಕೊಳ್ಳಿಕ್ಕಾಗಿ ಅವರು ಏನನ್ನು ಕಳ್ಕೊಂಡಿದ್ರು, ಅವರಿಗೆ ಮಾಟ, ಮಂತ್ರ, ತಾಯ್ತ, ಮದ್ದು, ಮಂತ್ರ ಯಾವುದೂ ಕೂಡ ಗುಣ ಆಗದೇ ಇರುವ ಸಂದರ್ಭಗಳಲ್ಲಿ ಅವರ ಅತ್ಯಂತ ಆಪ್ತರು ಅವರ ಯಕ್ಷಗಾನ ಮತ್ತೆ ಅವರ ಕಾಲಬುಡದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದ್ದ ಒಂದಷ್ಟು ಜಾಗೆಯನ್ನು ಮಾರಿ ರಂಗಮನೆಯನ್ನು ಕಟ್ಟಿದ್ದು. ನಾನು ಕಟ್ಟುವಾಗಲೇ ಫುಲ್ಲು ಆರ್ಟಿಸ್ಟಿಕ್ ಆಗಿ, ಕಲಾತ್ಮಕವಾಗಿ ಕಟ್ಟೋದಕ್ಕೆ ಆರಂಭ ಮಾಡಿದ್ದಾರೆ. ಉದ್ಘಾಟನೆಗೆ ಅವ್ರು ಏನು ಕಳ್ಕೊಂಡಿದ್ರು, ಯಕ್ಷಗಾನ, ಮ್ಯಾಜಿಕ್ಕು, ಜಾದು, ಅದು ಮತ್ತು ಭರತನಾಟ್ಯ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಹಾಕಿದೆ. ಅವರ ಆರೋಗ್ಯದಲ್ಲಿ ಅದನ್ನು ರಂಗಮನೆ ಆದ ನಂತರದಲ್ಲಿ ದಿನಕ್ಕೆ ಇಂಪ್ರೂವ್ ಆಗ್ತಾ ಬಂದದ್ದು. ಆ ನಂತರದಲ್ಲಿ ಒಂದು ರಾಜ್ಯದ ದೊಡ್ಡ ಸಾಂಸ್ಕೃತಿಕ ಕಲಾ ಕೇಂದ್ರವಾಗಿದ್ದು ಬೆಳೀತು. ಪ್ರತಿ ತಿಂಗಳು ಅಲ್ಲಿ ಕಾರ್ಯಕ್ರಮಗಳಾಗ್ತವೆ, ಯಕ್ಷಗಾನ ಕ್ಲಾಸ್ಗಳಾಗ್ತವೆ, ಭರತನಾಟ್ಯ ಕ್ಲಾಸ್ಗಳು, ಸಂಗೀತ ಕ್ಲಾಸ್ಗಳು ಎಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗ್ತಾ ಹೋಗ್ತಾ ಬರ್ತಾ ಇರ್ತವೆ. ಚಿಣ್ಣರ ಮೇಳಕ್ಕೆ ರಾಜ್ಯದ ಸುಮಾರು 300 ಜನಕ್ಕಿಂತ ಹೆಚ್ಚು ಮಕ್ಕಳು ಬರ್ತಾರೆ. ನನ್ನ ತಂದೆಯವರು ಇದನ್ನೆಲ್ಲ ಗಮನಿಸ್ತಾ ಒಂದು ಮಲಗಿ ಹಾಸಿಗೆಯಲ್ಲೇ ಬಿದ್ದುಕೊಂಡಿದ್ದಂಥ ತಂದೆಯವರು ಎದ್ದು ಕೂತ್ಕೊಳ್ಳಿಕ್ಕೆ ಆರಂಭ ಮಾಡಿದರು. ಎದ್ದು ಕೂತ್ಕೊಂಡು ಕುಂಟ್ಲಿಕ್ಕೆ ಆರಂಭ ಮಾಡಿದರು, ಓಡಾಡಲಿಕ್ಕೆ ಆರಂಭ ಮಾಡಿದರು. ಎಲ್ಲಿ ತನಕ ಅಂದರೆ ಪೇಟೆಗೆ ಹೋಗಿ, ಬ್ಯಾಂಕಿಗೆ ಹೋಗಿ ಅವರ ಕೆಲಸ ಮುಗಿಸ್ಕೊಂಡು ಬರುವ ತನಕ ಒಂದು ರೀತಿಯ ಒಂದು ಸತ್ತೇ ಹೋಗಿದ್ದ ನನ್ನ ತಂದೆಯವರು ಮರಳಿ ಜೀವಂತವಾಗಿ ಎದ್ದು ಓಡಾಡಲಿಕ್ಕೆ, ಲವಲವಿಕೆಂದಿರೋದಕ್ಕೆ ಅವರಿಗೆ ರಂಗಮನೆಯೇ ಕಾರಣ. ಅದಕ್ಕೆ ನಾನು ಬಹಳ ಮುಖ್ಯವಾಗಿ ತಂದೆಯವರಿಗಾಗಿ ನಾನು ರಂಗಮನೆಯನ್ನು ಕಟ್ಟಿ, ತಂದೆಯವರನ್ನು ಉಳಿಸಿಕೊಳ್ಳಲಿಕ್ಕಾಗಿ. ಹಾಗೆ ನನ್ನ ಮನೆಯ ಅಂಗಳದಲ್ಲಿ ಕೂಡ ಸುಮಾರು 15 ಅಡಿ ಎತ್ತರದ ಬಣ್ಣದ ಮಾಲಿಂಗರ ಮಹಿರಾವಣದ ಒಂದು ದೊಡ್ಡ ಪ್ರತಿಮೆ, ಇನ್ನೊಂದು ತಾಯಿಯವರು ತೀರಿ ಹೋದಾಗ ತಾಯಿಯವರ ನೆನಪಿಗಾಗಿ ಸುಮಾರು 12 ಫೀಟ್ ಎತ್ತರದ ಒಂದು ನಟರಾಜನ ವಿಗ್ರಹವನ್ನು ರಂಗಮನೆಯಲ್ಲಿ
ಇಡೀ ಕಲಾತ್ಮಕವಾದ ಒಂದು ವಾತಾವರಣವನ್ನು ಸುಳ್ಯದ ರಂಗಮನೆಯಲ್ಲಿ ನಾನು ಮಾಡಿದ್ದು. ಅನೇಕ ಈಗ ಊರವರು ಮಾತ್ರ ಅಲ್ಲದೆ ಜಿಲ್ಲೆಯವರು ಮಾತ್ರ ಅಲ್ಲದೆ ಪ್ರವಾಸಿಗರು ಕೂಡ ಆ ಕಡೆಯಿಂದ ಹೋಗುವವರು ಈ ಕಡೆಯಿಂದ ಬರುವವರು ಒಮ್ಮೆ ರಂಗಮನೆಗೆ ಭೇಟಿ ಕೊಡುವ ಅಂತ ರಂಗಮನೆ ಭೇಟಿ ಕೊಟ್ಟು ಹೋಗುವಲ್ಲಿ ತನಕ ರಂಗಮನೆಗೆ ಬೆಳ್ಕೊಂಡಿದ್ದೆ. ಅದು ನನ್ನ ಉಸಿರು ಬದುಕು ಎಲ್ಲವೂ ನನ್ನ ರಂಗಮನೆ. ಈಗ ಉಜಿರೆಯಲ್ಲಿ ವಿಶ್ವ ತುಳು ಸಮ್ಮೇಳನ ನಡೀತು. ದೊಡ್ಡ ನಾವು ಬಹುಶಃ ಆವಾಗ ಕಾಲೇಜ್ ವಿದ್ಯಾರ್ಥಿಗಳು ಹೌದೌದು ತುಳು ಗ್ರಾಮವನ್ನ ಪರಿಕಲ್ಪನೆ ಮಾಡಿದ್ರಿ. ನಾವು ಕೂಡ ಭೇಟಿ ನೀಡಿದೆವು. ಹೌದು. ಅದರ ಒಂದು ಅನುಭವ ಹೇಗಿತ್ತು ಸರ್? ಅಚ್ಚಾ, ನನಗೆ ಸಿಕ್ಕಿದ ದೊಡ್ಡ ಗೌರವ, ದೊಡ್ಡ ಪ್ರಶಸ್ತಿ, ಇದೆಲ್ಲ ಯಾವ ಪ್ರಶಸ್ತಿಗೂ ದೊಡ್ಡ ಪ್ರಶಸ್ತಿ, ಅದು ಹೇಮಾವತಿ ಹೆಗಡೆಯವರು ಮತ್ತು ವೀರೇಂದ್ರ ಹೆಗಡೆಯವರು ಕೊಟ್ಟದ್ದು. ನಿಜವಾಗಿ ಸುಮಾರು 10 ಎಕರೆ ಜಾಗೆಯಲ್ಲಿ ಅಜ್ಜರ ಕಲ್ಲು ಅಂತ ಹೆಸರಿಟ್ಟು ಸುಮಾರು ಒಂದು 60-70 ವರ್ಷಗಳ ಹಿಂದೆ ಬೆಳ್ತಂಗಡಿ ಹೇಗಿತ್ತು ಅಂತ ಚಿತ್ರಣ ಮಾಡಿದ್ದು. ಅದು ಅವ್ರದ್ದೇ ಪರಿಕಲ್ಪನೆ, ನಾನೊಂದು ಕಾರಣ ಆಗಿದ್ದಷ್ಟೇ. ಸುಮಾರು 300 ಜನ ಕಲಾವಿದರನ್ನ ಇಟ್ಕೊಂಡು ಸುಮಾರು 18 ವರ್ಷಗಳ ಹಿಂದೆ ನನಗೆ ಆ ಅವಕಾಶ ಕೊಟ್ಟದ್ರಿಂದಾಗಿ ನಾನು ನನ್ನೊಳಗಿರಿದ್ದಂಥ ಕಲೆಯ ಒಂದು ಜಗತ್ತು ಮತ್ತಷ್ಟು ವಿಸ್ತಾರಗೊಳಿಸುವಾಗ ಸಾಧ್ಯ ಆಯಿತು. ವಿಶ್ವಮಾನ್ಯ ಆಯ್ತದು. ಈಗ ಅದಕ್ಕೆಲ್ಲ ಹೇಗೆ ವಿವರಗಳನ್ನು ಕಲೆ ಹಾಕಿದ್ರಿ ಸರ್? ಅಂದ್ರೆ ಇದು ಹೀಗೆ ಇರಬೇಕು, ಈ ತರ ಇದ್ದಿರಬಹುದು. ಅದೊಂದು ದೊಡ್ಡ ಟೀಮ್ ವರ್ಕ್. ಅದು ಜಗದೀಶ್ ಅಮ್ಮುಂಜೆ ಅಂತ ಆರ್ಟಿಸ್ಟ್ ತೀರಿ ಹೋದ್ರು ಅವ್ರ ಪಾಪ, ಬಹಳ ದೊಡ್ಡ ಆರ್ಟಿಸ್ಟ್. ಅವರು ಅದರ ಮೇಲಿನ ಸೆಟ್ಟು ಇದನ್ನೆಲ್ಲ ಅವರು ರಂಗಸಜ್ಜಿಗಳನ್ನು, ಕೃತಕವಾದ ಮನೆಗಳನ್ನೆಲ್ಲ ಅವರು ತಯಾರಿ ಮಾಡಿದರೆ ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲರೂ ಕೂಡ ಹೇಮಾವತಿ ಅಮ್ಮ ಅವರ ಬಳಗವೇ ಅದೊಂದು ದೊಡ್ಡ ಸಮುದ್ರ ಅಂತ ಹೇಳ್ಬೋದು, ದೊಡ್ಡ ಸೈನ್ಯ ಬಳಗ. ಎಲ್ಲದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್, ಎಲ್ಲದಕ್ಕೂ ನನಗೆ ದೊಡ್ಡ ತ್ರಾಸವೇ ಅನಿಸ್ಲಿಲ್ಲ ನಿಜವಾಗ್ಲೂ ಕೂಡ. ಸರ್, ಈಗ ಸಾಮಾನ್ಯವಾಗಿ ರಂಗಭೂಮಿಯಲ್ಲಿರೋರು ತಾವ ಆಗ್ಲೇ ಹೇಳಿದಾಗೆ ಕಿರುತೆರೆಗೆ ಬೆಳ್ಳಿತೆರೆಗೆ ಹೋಗುವಂಥದ್ದಿದೆ. ತಮಗೆ ಯಾವತ್ತೂ ಈ ರೀತಿಯಾದಂತಹ ಒಂದು ಆಸೆ ಆಗ್ಲಿಲ್ವಾ? ಅವಕಾಶಗಳು ತುಂಬ ಬಂದಿತ್ತು ನನಗೆ. ನಾನು ಮಾಡಿದ್ದೇನೆ ಒಂದು ಫಿಲಮ್ಗಳನ್ನು, 2-3 ಗುರ್ಬಿ ಅಂತ ಹೇಳೋ ಫಿಲಮಲ್ಲಿ ಕೃಷ್ಣ ಪೂಪರಡೆ ನಿರ್ದೇಶನದಲ್ಲಿ ಮಾಡಿದ್ದೇನೆ, ಕಲಾತ್ಮಕವಾದ ಚಿತ್ರಗಳೆಲ್ಲ. ನನಗೆ ರಂಗಭೂಮಿ ಹೆಚ್ಚು ಜೀವಂತವಾದ ಒಂದು ಕಲೆ ಆಗಿರೋದ್ರಿಂದಾಗಿ ನನಗೆ ರಂಗಭೂಮಿಯ ಬಗ್ಗೆ ಹೆಚ್ಚು ಒಲವು ಇತ್ತು. ಇನ್ನೊಂದಂದರೆ, ನನಗೆ ಫಿಲಮ್ ಡೈರೆಕ್ಟ್ ಮಾಡಲಿಕ್ಕೆ 2 ಜನ ಕೇಳ್ಕೊಂಡಿದ್ರು. ಆದರೆ ನಾನು ತಂದೆ ತಾಯಿ ಮತ್ತು ನನ್ನ ಮನೆ ಇದ್ರ ಜೊತೆಗೆ ಹೆಚ್ಚು ಅಟ್ಯಾಚ್ಮೆಂಟಲ್ಲಿರುವವನು. ನಾನು ಬಾಲ್ಯದಿಂದಲೂ ಕೂಡ ನನ್ನನ್ನು ಈ ಹಂತಕ್ಕೆ ತಂದರು, ಉಪವಾಸ ಬಿದ್ದುಕೊಂಡು ಎಲ್ಲೆಲ್ಲೂ ಕಷ್ಟಪಟ್ಟುಕೊಂಡು ಬೆಳೆಸಿ. ಹೀಗಾಗಿ ನನಗೆ ಈ ಮನೆಯನ್ನು ಬಿಟ್ಟು ಹೋಗೋದು, ತಂದೆ ತಾಯಿಯನ್ನು ಬಿಟ್ಟು ಹೋಗೋದು ನನಗೆ ಅಷ್ಟು. ಮತ್ತು ಇನ್ನೊಂದು, ನನ್ನ ಮನೆಯಲ್ಲಿ ಒಂದು ಕಣ್ಣು ಕಾಣದಿರುವಂಥ ಒಂದು ಅಕ್ಕ ಕೂಡ ಇದ್ಲು, ತಾಯಿಯ ಅಕ್ಕನ ಮಗಳವಳು. ಅವಳನ್ನು ಕೂಡ ನಾವೇ ಸಾಕ್ತಾ ಇದ್ದದ್ದು. ಬಹಳ ಅದ್ಭುತವಾದ ಆ್ಯಕ್ಟಿವ್ ಆಗಿದ್ಲು ಅವಳು, ಕಣ್ಣು ಕಾಣದಿದ್ರು ಕೂಡ. ಅವಳು ಕೂಡ ಮೊನ್ನೆ ಫೆಬ್ರವರಿ 24ಕ್ಕೆ ತೀರಿ ಹೋದರು. ತಂದೆಯವರು ಕೂಡ ಅಕ್ಟೋಬರ್ 24ಕ್ಕೆ ತೀರಿ ಹೋದರು. ಈಗ ಮಗನ ಜೊತೆ ನಾನಿದ್ದೇನೆ ರಂಗಮನೆಯಲ್ಲಿ. ಈ ಕಾರಣಕ್ಕಾಗಿ ನಾನು ಫಿಲ್ಮು ಮತ್ತು ಧಾರಾವಾಹಿ ಇದನ್ನು ಸ್ವಲ್ಪ ದೂರಕ್ಕೆ ಇಟ್ಕೊಂಡು ಇದರಲ್ಲೇ ಹೆಚ್ಚು ತೊಡಗಿಸ್ಕೊಂಡು ಇರೋದಕ್ಕೆ ಇಷ್ಟಪಟ್ಟೆ. ಈಗ ತಾವು ಯುವ ಜನರ ಜೊತೆ ಇರುವಂಥವ್ರು, ಈಗ ತಮ್ಮ ದೃಷ್ಟಿಯಲ್ಲಿ ಈ ರಂಗಭೂಮಿಯ ಒಂದು ಭವಿಷ್ಯ ಯಾವ ರೀತಿ ಇರಬಹುದು ಸರ್? ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ, ನಾನು ಹೇಳಿದ್ರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದೊಳಗೆ ಬಂತು ಅಂತಾದರೆ ನಮ್ಮಂಥ ರಂಗಕರ್ಮಿಗಳಿಗೆ, ನಾನಂದರೆ ವಯಸ್ಸು ಇರುವಂಥರ ನಮಗೆಲ್ಲ ಆಗಲಿಕ್ಕಿಲ್ಲ, ಇನ್ನು ಮುಂದಿನ ರಂಗಕರ್ಮಿಗಳಿಗೆ, ಕಲಾವಿದರಿಗೆ ಸರ್ಕಾರ ಶಾಲೆಗಳಲ್ಲಿ ಖಂಡಿತವಾಗಿ ನೇಮಿಸ್ತದೆ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ಒಂದು 40 ಜನ ರಂಗ ಕಲಾವಿದರನ್ನು ಸರ್ಕಾರ ನೇಮಿಸಿತ್ತು. ಅವರೆಲ್ಲ ಇದ್ದಾರೆ. ಆ ನಂತರದಲ್ಲಿ ಮತ್ತೆ ರಂಗ ಕಲಾವಿದರ ನೇಮಕಾತಿ ಆಗಲಿಲ್ಲ. ಯಾಕಂದರೆ 4 ಗೋಡೆಗಳ ಮಧ್ಯದ ಶಿಕ್ಷಣಕ್ಕಿಂತ ಬಯಲು ಶಿಕ್ಷಣ ಬಹಳ ಮುಖ್ಯ. ಇವತ್ತಿಗೆ ಅನುಭವದ ಕೊರತೆ ಇದೆ ಮಕ್ಕಳಿಗೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಆಗ್ತವೆ. ರಂಗಭೂಮಿಯ ರಂಗ ಸಾಧ್ಯತೆಗಳನ್ನು, ರಂಗ ತಂತ್ರಗಳನ್ನು ಇಟ್ಟುಕೊಂಡು ಪಾಠ ಹೇಳೋದು. ಯಾಕಂದರೆ ದೃಶ್ಯವಾಗಿ ಯಾವುದೆಲ್ಲ ನಿಮ್ಮ ಮನಸ್ಸಿಗೆ ಉಳಿತದೋ ಅದು ಅಷ್ಟೂ ಕೂಡ ನಮಗೆ ನೆನಪಿಗೆ ಹೆಚ್ಚು ಸಮಯ, ದೀರ್ಘಕಾಲ ಬರ್ತದೆ. ಬರೀ ಬಯಾರ್ಟ್ ಮಾಡಿದ್ದು ಉಳಿಯೋದಿಲ್ಲ. ಈಗಿನ ಸಿಸ್ಟಮ್ ಇರೋದು ಬಯಾರ್ಟ್ ಸಿಸ್ಟಮ್. ಓದು 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 ಮೆಮೊರಿಗಿಟ್ಟುಕೋ, ತಕ್ಷಣಕ್ಕೆ ಹೋಗಿ ಬರೀ ಮತ್ತೆ ಮರೆತು ಬಿಡು ಅಂತ. ಇದು ಹಾಗಲ್ಲ. ಬದುಕು ಅನ್ನೋದು, ಬದುಕಿಗೆ ಬೇಕಾದಂಥ ಅಂಶಗಳನ್ನು ಇವುಗಳು ಮರೆತು ಹೋಗುವಂಥ ಕಲಿಬಾರ್ದು. ನೀವು ಏನು ಪ್ರಯೋಜನ ಅಂತ. ನಮ್ಮಲ್ಲಿ ನಾಟಕಕ್ಕೆ ಬಂದವರು ಎಬೋ 60, 70, 80% ತೆಗೆದವರು ಕೂಡ ಇಮಿಡಿಯೇಟ್ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಿಲೆಕ್ಟ್ ಆಗ್ತಾರೆ. ಹೇಗೆ? ಅವರಿಗೆ ಸಂವಹನ ಮಾಡೋ ಕಲೆ ಗೊತ್ತು, ಇನ್ನೊಬ್ಬರ ಜೊತೆ ಎದುರಿಸುವಂಥದ್ದು ಗೊತ್ತು, ಕಸ್ಟಮರ್ಗಳನ್ನು ಹೇಗೆ ಬೆಳಿಬೇಕು ಅಂತ ಗೊತ್ತು, ಮಾತಾಡುವಂಥದ್ದು ಗೊತ್ತು, ಭಾಷಣ ಕಲೆ ಗೊತ್ತು. ಈ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಅಭಿನಯ ಕಲೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿ ಒಂದು ಹಂತದಲ್ಲಿ ಬಂದೇ ಬರ್ತದೆ ಮತ್ತು ಬಂದೇ ಬರಬೇಕು ಕೂಡ. ಈಗ ತಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. ವೈಯಕ್ತಿಕವಾಗಿ ಈ ಪ್ರಶಸ್ತಿಗಳು ನಿಮಗೆ ಎಷ್ಟು ಮುಖ್ಯ ಆಗ್ತದೆ ಸರ್? ನಾನು ತುಂಬ ಖುಷಿ ಪಡ್ತೇನೆ. ನನ್ನಲ್ಲಿ ನನ್ನ ಮನೆಯ ನೀವು ಗೋಡೆಗೆ ಬಂದರೆ ಕೋಣೆಯಲ್ಲಿ ಜಾಗ ಇಲ್ಲ ಒಂದು ಹಂತದಲ್ಲಿ ನೋಡಿದ್ರೆ. ಆಮೇಲೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಣ್ಣ ಸಣ್ಣ ಪ್ರೈಸ್ಗಳನ್ನು ಕೂಡ ನಾನು ತುಂಬ ಜೋಪಾನವಾಗಿ ತೆಗೆದಿಟ್ಟಿದ್ದೇನೆ. ಈಗ ನನಗೆ ದೊಡ್ಡ ದೊಡ್ಡ ಅವಾರ್ಡ್ಗಳು ಬರೋದಕ್ಕೆ ಮೂಲ ನನಗೆ ಸಿಕ್ಕಿದ ಸಣ್ಣ ಸಣ್ಣದು. ಕೆಲವರು ಹೇಳ್ತಾರೆ ಇದು ಕಸ ಥರ ಕಾಣುತ್ತೆ, ನನಗೆ ಕಸ ಥರ ಕಾಣೋದಿಲ್ಲ. ಅದೆಲ್ಲ ನೆನಪುಗಳು, ಅದೆಲ್ಲ ನಾನು ಹೀಗಿದ್ದದ್ದಕ್ಕೆ ಅವರು ಕೊಟ್ಟದ್ದು. ನಿಜವಾಗಿ ಸನ್ಮಾನ ಪತ್ರಗಳು ಎಲ್ಲವೂ ಕೂಡ. ಆದರೆ ನನ್ನ ಫೀಲ್ಡಲ್ಲಿ
ನಾಳೆ ನಾನು ಕೆಲಸ ಮಾಡಬೇಕು ಅಂತಂದರೆ ಮತ್ತೆ ನಾನು ಝೀರೋ ಆಗಬೇಕಾಗ್ತದೆ. ನಾನು ನ್ಯಾಷನಲ್ ಅವಾರ್ಡ್ ಪಡೆದೇನೆ, ನನಗೆ ಆರ್ಯಭಟ ಸಿಕ್ಕಿದೆ, ಅದು ಸಿಕ್ಕಿದೆ, ಇದು ಸಿಕ್ಕಿದೆ ಅಂತ, ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಡಾಕ್ಟರೇಟ್ ಸಿಕ್ಕಿದೆ ಅಂತ ನಾನು ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದೆಲ್ಲವನ್ನು ಮರೆತು ಬಿಡಬೇಕು. ನೀವು ಸಿಗಬೇಕು, ಅದನ್ನು ಅಷ್ಟಕ್ಕೆ ಬಿಡಬೇಕು. ಅದರ ಸಂತೋಷ ನಮಗೆ ಮಾರನೇ ದಿನವೇ ಅನುಭವಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಫೀಲ್ಡೇ ಅಂಥದ್ದಿದು. ಪ್ರತಿದಿನವೂ ಕೆಂಡದ ಮೇಲೆ ಇರಬೇಕಾಗ್ತದೆ. ಪ್ರತಿ ಕ್ಷಣವೂ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಪ್ರತಿ ಕ್ಷಣವನ್ನು ಸೃಜನಶೀಲವಾಗಿರಬೇಕಾಗ್ತದೆ. ಪ್ರಶಸ್ತಿ ಸನ್ಮಾನಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡ್ರೆ ಅದರದ್ದೇ ಅಮಲಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ. ಸರ್, ಇನ್ನು ಕಡೆಯದಾಗಿ ತಮ್ಮ ಮುಂದಿನ ಯೋಜನೆಗಳು ಏನೆಲ್ಲ? ಈಗ ರಂಗಶಿಕ್ಷಣ ಕೇಂದ್ರವನ್ನು ಆರಂಭಿಸಬೇಕು ಅಂತ ಆಳ್ವಾಸನ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಇನ್ನೊಂದು ಸುಳ್ಯದ ರಂಗಮನೆಯಲ್ಲಿ ಸ್ಕೂಲ್ ಮಾಡಬೇಕು ಅಂತೇಳೋ ಒಂದು ಆಸೆ ಇದೆ ನನಗೆ. ಸುಳ್ಯ ರಂಗಮನೆಯಲ್ಲಿ ಒಂದು ರೆಪರ್ಟ್ರಿ ಕಟ್ಕೊಂಡು ಮಾಡಬೇಕು ಅಂತಿದ್ದೇನೆ. ನನ್ನ ಮಗ ಇದ್ದಾನೆ, ಮಲ್ಟಿ ಟ್ಯಾಲೆಂಟ್, ಅವನು ಮನುಜ ನೇಹಿಗ ಅಂತ ಅವನ ಹೆಸರು. 12ನೇ ಕ್ಲಾಸ್ ಮುಗಿದಾನೆ, ಇನ್ನು ಡಿಗ್ರಿಗೆ ಹೋಗ್ತಾನೆ. 2 ವರ್ಷದಲ್ಲೇ ರಂಗಕ್ಕೆ ಬಂದವನು. ಅವನು ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸ್ತಾನೆ, ಮ್ಯಾಜಿಕ್ ಮಾಡ್ತಾನೆ, ಬೇರೆ ಬೇರೆ ಟ್ಯಾಲೆಂಟ್ಗಳು ಇವೆ ಅವನಿಗೆ. ಅವನನ್ನು ಇಟ್ಟುಕೊಂಡು ಅವನ ಎಜುಕೇಷನ್ ಜೊತೆಗೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅಂತ ಹೇಳೋದು ಒಂದಿದೆ. ಎಲ್ಲ ಜನಪದ ಕಲೆಗಳನ್ನು ಕೂಡ ನಮ್ಮ ರಂಗ ಅಧ್ಯಯನ ಕೇಂದ್ರಕ್ಕೆ ತರಬೇಕು ಅಂತ ಹೇಳೋದು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೇಳೋದು. ನಂಗೆ ಮಂಗಳೂರು ವಿಶ್ವವಿದ್ಯಾಲಯದ ಈಗಾಗಲೇ ಮತ್ತು ಮಂಜೇಶ್ವರ ಗೋವಿಂದ ಪೈಗಳ ಮನೆಯಲ್ಲಿ ನಾನು ಈಗಾಗಲೇ ಯಕ್ಷಗಾನದ ಒಂದು ಮ್ಯೂಸಿಯಂ ಮಾಡಿದ್ದೇನೆ. ಈಗ ತುಂಬ ಒಳ್ಳೆಯ ಹೆಸರಿದೆ, ಅದಕ್ಕೆ ಭಾಳ ಚೆನ್ನಾಗಿದೆ, ಅಧ್ಯಯನ ಪೂರಕವಾಗಿದೆ. ಆ ಥರದ್ದೊಂದು ಬೇರೆ ಬೇರೆ ಮ್ಯೂಸಿಯಂಗಳನ್ನು ಇಲ್ಲೂ ಕೂಡ ಮಾಡಬೇಕು ಅಂತಿದೆ. ಬರುವ ವರ್ಷ ಕಾರ್ಕಳ ಗೊಮ್ಮಟೇಶ್ವರನಿಗೆ ಮಸ್ತಕಾಭಿಷೇಕ ನಡೀತದೆ. ಅದಕ್ಕೊಂದು ರೀತಿಯ ಬಹಳ ದೊಡ್ಡ ಸೌಂಡ್ ಆ್ಯಂಡ್ ಲೈಟಿನ ಸುಮಾರು 1.5 ಗಂಟೆ ಒಂದು ಸ್ಕ್ರಿಪ್ಟ್ ಆಗಬೇಕು ಅಂತ ಈಗಾಗಲೇ ಕಾರ್ಕಳ ಶಾಸಕರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಅದರ ಹಿಂದೆ ಕೂಡ ನಾನು ಕೆಲಸ ಮಾಡ್ತಿದ್ದೇನೆ. ಇನ್ನು ಮುಂದೆ ಆಳ್ವಾಸ್ನಲ್ಲಿ ಬೇರೆ ಬೇರೆ ಹೊಸ ಹೊಸ ನಾಟಕಗಳನ್ನು, ಇಲ್ಲಿ ತನಕ ಸಿದ್ಧವಾದ ನಾಟಕಗಳಿಗೆ ನಾವು ಜೋತು ಬೀಳ್ತಾ ಇದ್ದೀವಿ. ಈಗ ಕಾದಂಬರಿಗಳನ್ನು, ಕಾವ್ಯಗಳನ್ನು ತಗೊಂಡು ನಾಟಕ ಮಾಡೋದಕ್ಕೆ ಅದರ ಪ್ರಯೋಗವಾಗಿ ಕಳೆದ ವರ್ಷ ಚಾರು ವಸಂತ ನಾಟಕ 2 ವರ್ಷದಿಂದ ಮಾಡ್ತಾ ಇದ್ದೇವೆ. ಹಂಪನ ಅವ್ರದ್ದು 17 ಭಾಷೆಗಳಿಗೆ ಅನುವಾದ ಅಂತ ಒಂದು ದೊಡ್ಡ ಸ್ಕ್ರಿಪ್ಟ್. ಈ ಥರದ್ದು ಏನೇನೋ ಇದೆ, ಮಾಡಬೇಕು. ಒಳ್ಳೆಯದಾಗಲಿ ಸರ್, ತಮ್ಮ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.